Myself, Girija DK, Assistant Professor and HOD, Department of Computer Science, Government First Aid College, Madhugiri. I thankful to Department of Collegiate for giving an opportunity to develop a centralized content on Visual Basic 6.0 prescribed by the Tumkuru University for final year BCom Computer Science and BA Computer Science students. Let's start Visual Basic 6.0. The use of computers have become an integral part of our life. ಸೊ ನಮಗೆ ಗೊತ್ತಿದೆ ಕಂಪ್ಯೂಟರ್ನ ನಾವು ಎಷ್ಟು ಪ್ರತಿದಿನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಅಂತ. ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು, ಸೈನ್ಸ್, ಗವರ್ನಮೆಂಟ್, ಹೆಲ್ತ್, ಎಜುಕೇಷನ್, ಇಂಡಸ್ಟ್ರಿ, ಬ್ಯಾಂಕಿಂಗ್, ಎಂಟರ್ಟೈನ್ಮೆಂಟ್, ಎವ್ರಿ ಫೀಲ್ಡಲ್ಲಿ ನಾವು ಕಂಪ್ಯೂಟರ್ಸ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಇದೇನಾಗಿತ್ತೆಪ್ಪ ಅಂದರೆ ನಮ್ಮ ಎವ್ರಿ ಡೇ ಲೈಫಲ್ಲಿ ಏನಾಗಿದೆ, ಒಂದು ಪಾರ್ಟ್ ಥರನೇ ನಾವು ಇವಾಗ ಭಾವಿಸ್ತಾ ಇದ್ದೀವಿ. So in our day-to-day life, millions of computer applications are used endless. ನೋಡಿ, ಎಲ್ಲೆಲ್ಲಿ ಎಲ್ಲ ಕಡೆನೂ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿ ಒಂದು ಫೀಲ್ಡಲ್ಲೂ ನಾವೇನು ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಸ್ನ ನಾವು ಮಿಲಿಯನ್ಸ್ ಆಫ್, ಒಂದಲ್ಲ ಎರಡಲ್ಲ, ಓಕೆ, ಮಿಲಿಯನ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನ ನಾವು ಎಂಡ್ಲೆಸ್ ಆಗಿ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ದೀಸ್ ಅಪ್ಲಿಕೇಶನ್ ಮೀಟ್ ಅವರ್ ಪರ್ಸ್ನಲ್, ಎಜುಕೇಷನಲ್, ಸೋಷಿಯಲ್ ಆ್ಯಂಡ್ ಪ್ರೊಫೆಷನಲ್ ನೀಡ್ಸ್. ನೋಡಿ, ಇಲ್ಲೆಲ್ಲ ಫೀಲ್ಡ್ಸಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ಸ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಇನ್ ಅವರ್ ಡೈಲಿ ಲೈಫ್ ಯು ಕಾಮನ್ಲಿ ಫೌಂಡ್ ಡಿಫ್ರೆಂಟ್ ಕಂಪ್ಯೂಟರ್ ಅಪ್ಲಿಕೇಶನ್ ಲೈಕ್ ಬಿಲ್ ಜನರೇಷನ್, ಕಸ್ಟಮರ್ ಡೇಟಾಬೇಸ್, ಸೂಪರ್ ಮಾರ್ಕೆಟ್, ರಿಸರ್ವೇಷನ್ ಆ್ಯಂಡ್ ಮೆನಿ ಮೋರ್. ರನ್ನಿಂಗ್ ಅಟ್ ಶಾಪಿಂಗ್ ಮಾಲ್ಸ್, ರಿಸರ್ವೇಷನ್ ಕೌಂಟರ್, ಬ್ಯಾಂಕ್ಸ್, ಹೋಟೆಲ್ ಎಕ್ಸೆಟ್ರಾ. ನೋಡಿ, ಎಲ್ಲ ರಂಗಗಳಲ್ಲೂ ನಾವು ಕಂಪ್ಯೂಟರ್ಸ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಈಗ ಯೂಸ್ ಮಾಡ್ಕೊತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಒಂದು ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬೇಕಾಗುತ್ತೆ. ಹಾಗಾಗಿ ದೀಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆರ್ ಕ್ರಿಯೇಟೆಡ್ ಬೈ ಯೂಸಿಂಗ್ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ನೋಡಿ, ಎಲ್ಲ ಕಡೆ ನಾವು ಯೂಸ್ ಮಾಡ್ಕೊತಾ ಇರೋದ್ರೆ ಎಷ್ಟೊಂದು ಫೀಲ್ಡ್ಸ್ ಇದೆ, ಆ ಫೀಲ್ಡ್ಸಲ್ಲೆಲ್ಲ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೊತಾ ಇರೋದ್ರಿಂದ ಆ ಯೂಸ್ ಮಾಡಿದಾಗ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಕು. ಅದರದೇ ಆದಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ವಿ ಆರ್ ಕ್ರಿಯೇಟಿಂಗ್ ಅ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಆ ಪ್ರೋಗ್ರಾಮ್ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ ನಾವು. ಏಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ಎ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಏನು ಬೇಕಾಗುತ್ತೆ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಾಗತ್ತೆ. ಸೊ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಹೇಗೆ ಕಮ್ಯುನಿಕೇಟ್ ಮಾಡ್ತೀವೋ, ಇವಾಗ ಫೇಸ್ ಟು ಫೇಸ್ ಕಮ್ಯುನಿಕೇಟ್ ಮಾಡಿದಾಗ ಏನಾಗುತ್ತೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ಸ್. ಓಕೆ, ನಾನು ಕ್ವಶನ್ ಕೇಳಿದಾಗ ಯು ಕ್ಯಾನ್ ಆನ್ಸರ್ ಅಲ್ವಾ. ಹಾಗೆ ಇಲ್ಲಿ ಕಂಪ್ಯೂಟರ್ ಅಂದರೆ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನಮ್ಗೆ ಏನು ಬೇಕಾಗುತ್ತೆ, ವಿ ನೀಡ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಏನಂತ ಕರಿತೀವಿ, ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್. ಆ ಇನ್ಸ್ಟ್ರಕ್ಷನ್ಸ್ ಏನು ಮಾಡುತ್ತೆ, ಸೊ ನಾವು ಮಾಡಿರೋಂಥ ಇನ್ಸ್ಟ್ರಕ್ಷನ್ಸ್ ನಾವು ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಏನು ಡೆವಲಪ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಮಾಡುತ್ತೆ, ಕಮ್ಯುನಿಕೇಟ್ ಮಾಡಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಿರ್ತೀವಿ, ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಹಾಗಾಗಿ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಸ್ ಎ ಎಬಿಲಿಟಿ ಟು ಪರ್ಫಾರ್ಮ್ ಕಾಂಪ್ಲೆಕ್ಸ್ ಆಪರೇಷನ್ ಆ್ಯಂಡ್ ಪ್ರೊವೈಡ್ಸ್ ಎನ್ ಅಟ್ರಾಕ್ಟಿವ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಟು ವರ್ಕ್ ಅಪಾನ್. ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅವೇ ಎಬಿಲಿಟಿ ಟು ಪರ್ಫಾರ್ಮ್ ಕಾಂಪ್ಲೆಕ್ಸ್ ಆಪರೇಷನ್ ಅಂದರೆ ನಾಟ್ ಓನ್ಲಿ ಎ ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಲ್ಲ, ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ನಾವು ಏನು ಮಾಡ್ತೀವಿ, ನಾವು ಸಾಲ್ವ್ ಮಾಡ್ತೀವಿ. ಹಾಗೆ ಪ್ರೊವೈಡ್ಸ್ ಅಟ್ರಾಕ್ಟಿವ್ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಟು ವರ್ಕ್ ಅಪಾನ್. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಮಗೆ ಏನು ಮಾಡಬೇಕು, ಯೂಸರ್ ಫ್ರೆಂಡ್ಲಿ, ಅರ್ಥ ಆಗಬೇಕು. ಯಾಕಂದರೆ ಎಲ್ಲರಿಗೂ ಅರ್ಥ ಆದಾಗ ಏನಾಗುತ್ತೆ, ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ವಿ ಕ್ಯಾನ್ ಡೆವಲಪ್ ದ ಅಪ್ಲಿಕೇಶನ್ಸ್. ಹಾಗಾಗಿ ಆ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಥರ ನಾವೇನು ಮಾಡ್ಬೋದು, ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾವಿವಾಗೇನು ಲೆಟ್ಸ್ ಸ್ಟಾರ್ಟ್ಸ್ ವಿತ್ ವಿಜುವಲ್ ಬೇಸಿಕ್. ನಮಗೆ ವಿಜುವಲ್ ಬೇಸಿಕ್ ಬಗ್ಗೆ ನಮಗೆ ಗೊತ್ತಾಗಿರೋದ್ರಿಂದ ಅಲೆನ್ ಕಾಪರ್ ಇಸ್ ವೈಡ್ಲಿ ರೆಕಗ್ನೈಸ್ಡ್ ಆಸ್ ದ ಫಾದರ್ ಆಫ್ ವಿಜುವಲ್ ಬೇಸಿಕ್ ಅಂತ ಕರಿತೀವಿ. ಓಕೆ, ನಾವು ವಿಜುವಲ್ ಬೇಸಿಕ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರೋದ್ರಿಂದ ಅವ್ರು ಯಾರು, ಹೇಗೆ ಅದನ್ನು ಡೆವಲಪ್ ಮಾಡಿದ್ರು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ಇಲ್ಲಿ ಏನು ವ್ಯಕ್ತಿ ಕಾಣಿಸ್ತಾ ಇದ್ದಾನೆ, ಅಲೆನ್ ಕಾಪರ್, ಅವ್ರನ್ನ ನಾವು ಫಾದರ್ ಆಫ್ ವಿಜುವಲ್ ಬೇಸಿಕ್ ಅಂತ ಕರಿತೀವಿ. ಸೊ ಅಲ್ಲಿ ಒಂದು ಕೊಟೇಶನ್ ಕೊಟ್ಟಿದ್ದಾರೆ ಅವರು, ನೋ ಮ್ಯಾಟರ್ ಹೌ ಬ್ಯೂಟಿಫುಲ್, ನೋ ಮ್ಯಾಟರ್ ಹೌ ಕೂಲ್ ಯುವರ್ ಇಂಟರ್ಫೇಸ್, ಇಟ್ ವುಡ್ ಬಿ ಎ ಬೆಟರ್ ಇಫ್ ದೇರ್ ವರ್ ಲೆಸ್ ಆಫ್ ಇಟ್. ಓಕೆ, ನಮಗೆ
ನಾವು ಅಲ್ಲಿ ಅದ್ರ ಬಗ್ಗೆ ನಾವು ಬ್ಯೂಟಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೂಲಾಗಿ ಇಂಟರ್ಫೇಸ್ನ ಇದು ಮಾಡಿಕೊಂಡು ಬೆಟರ್ ಆಗಿ ಲೆಸ್ ಕೋಡಿಂಗಲ್ಲಿ ನಾವೇನು ಮಾಡಬೇಕಾಗತ್ತೆ, ಪ್ರೋಗ್ರಾಮ್ಸ್ನ ಕಮ್ಮಿ ಅಂದರೆ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡಬೇಕಾಗತ್ತೆ. ಇದು ಅಲೆನ್ ಕಾಪರ್ ಕೊಟ್ಟಿರೋ ಅಂಥ ಕೋಡ್. ಓಕೆ, ಇವಾಗ ನಾವು ವಿಜುವಲ್ ಬೇಸಿಕ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಿಜುವಲ್ ಬೇಸಿಕ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ಈಸ್ ಪಾಪ್ಯುಲರ್ ಅಮಾಂಗ್ ದ ಬಿಗಿನರ್ಸ್. ಓಕೆ, ಏನು ವಿಜುವಲ್ ಬೇಸಿಕ್ ಅಂತ ಇದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ತುಂಬ ಅಂದರೆ ನಾವು ಈಸಿಯಾಗಿ ಬಿಗಿನರ್ಸ್ ಅಂದರೆ ಎಕ್ಸ್ಪರ್ಟ್ಸ್ ಅಲ್ಲ, ಬಿಗಿನರ್ಸ್ಗೆ ಅರ್ಥ ಆದಾಗ ನಾವು ಒಂದು ಲ್ಯಾಂಗ್ವೇಜ್ನ ಫಸ್ಟ್ ಅರ್ಥ ಮಾಡಿಕೊಂಡ್ರೆ, ಚಿಕ್ಕದಾಗಿರುವಂಥ ಒಂದು ಲ್ಯಾಂಗ್ವೇಜ್ನ ಆಮೇಲೆ ಬೇಕಾದರೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಎಕ್ಸ್ಪರ್ಟೈಸ್ ಆಗ್ಬೋದು. ಹಾಗಾಗಿ ಬಿಗಿನರ್ಸ್ಗೆ ಈಸಿಯಾಗಿ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಯಾವುದಾಗಿದೆ, ವಿಜುವಲ್ ಬೇಸಿಕ್ ಆಗಿದೆ. ಓಕೆ, ಇಟ್ ವಾಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಇನ್ ಮೇ 1991. ಓಕೆ, ಮೇಲಿ ಇದನ್ನು ಡೆವಲಪ್ ಮಾಡಿದ್ರು. ನೆಕ್ಸ್ಟು ಇದರ ಹಿಸ್ಟ್ರಿನ ನೋಡೋಣ. ನಾನಿಲ್ಲಿ ಡೈರೆಕ್ಟಾಗಿ ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ 6.0 ಕೊಟ್ಟಿದ್ದೀನಿ. ಆದರೆ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಹಿಸ್ಟ್ರಿನ ತಿಳ್ಕೊಳ್ಳೋಣ. ಸೊ ಅಲೆನ್ ಕಾಪರ್ ಹೇಗೆ ಅದನ್ನು ಡೆವಲಪ್ ಮಾಡಿದ್ರು, ಅದು ನೆಕ್ಸ್ಟ್ ಮೈಕ್ರೋಸಾಫ್ಟ್ಗೆ ಹೇಗೋಯ್ತು ಅನ್ನೋದು ನೆಕ್ಸ್ಟ್ ಹಿಸ್ಟ್ರಿಯಲ್ಲಿ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬಂದು VB was designed with a beginner's programmers in mind, and for those programs who need to develop visual elements in their programs. So designed to beginners programs ಆಗಿರೋದ್ರಿಂದ ಸೊ ಇಲ್ಲಿ ನಾವೇನು ಮಾಡಬೇಕಾದ್ರೆ ವಿಜುವಲ್ ಎಲಿಮೆಂಟ್ಸ್ನ ನಾವು ಯೂಸ್ ಮಾಡ್ಕೊತೀವಿ. ಕಾಣಿಸ್ತಾ ಇದೆಯಾ, ದಿಸ್ ಇಸ್ ಅ ಸ್ಕ್ರೀನ್ ಆಫ್ ದ ವಿಜುವಲ್ ಬೇಸಿಕ್. ಓಕೆ, ಸೊ VB is based on basic language and provides a variety of tools to create user-friendly applications with a graphical user interface. ಬೇಸಿಕ್ ಲ್ಯಾಂಗ್ವೇಜ್ ಅಂಡ್ ಪ್ರೊವೈಡ್ಸ್ ಎ ವೆರೈಟಿ ಆಫ್ ಟೂಲ್ಸ್ ಇದೆ ಅದರಲ್ಲಿ ನಮಗೆ ಕ್ರಿಯೇಟ್ ಮಾಡೋದಕ್ಕೆ, ಯೂಸರ್ ಫ್ರೆಂಡ್ಲಿ ಆಗಿದೆ ಮತ್ತು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮತ್ತು ನಮಗೆ ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಬರುತ್ತೆ, ಕಮಾಂಡ್ ಯೂಸರ್ ಇಂಟರ್ಫೇಸ್ ಅಂತ. ಓಕೆ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಲ್ಲಿ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಆಲ್ಸೋ ಆಲ್ ದ ಕಮಾಂಡ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ಫಾರ್ಮ್ ಆಫ್ ಐಕಾನ್ಸ್ ಆರ್ ಸಮ್ ಏನು ಪಿಕ್ಚರ್ ಫಾರ್ಮ್ಯಾಟಲ್ಲಿ ನಮಗೆ ಇರುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತಪ್ಪ ಅಂದರೆ ಈಸಿಯಾಗಿ ನಾವೇನು ಮಾಡ್ಬೋದು, ಎಂಥವರು ಸಹ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಕಮಾಂಡ್ ಬೇಸ್ಡ್ ಆದರೆ ಪ್ರತಿಯೊಂದು ನಾವು ಕಮಾಂಡ್ನ ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಇದು ಯೂಸರ್ ಫ್ರೆಂಡ್ಲಿ ಆಗಿತ್ತು. ಮತ್ತು ಗ್ರಾಫಿಕಲ್ ಯೂಸರ್ ಫೇಸ್ ಅಂದರೆ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ನ ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ವಿಜುವಲ್ ಬೇಸಿಕ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ವಿಜುವಲ್ ಬೇಸಿಕ್ ಅಂತ ಕರಿತೀವಿ. ಸೊ ಈ ವಿಜುವಲ್ ಬೇಸಿಕ್ನ ದೇರ್ ಆರ್ 2 ಪಾರ್ಟ್ಸ್. ಇಲ್ಲಿ ನೆನ್ಪಿಟ್ಕೋಬೇಕು, 2 ವರ್ಡ್ಸ್ ಇದೆ. ಒನ್ ಈಸ್ ವಿಜುವಲ್ ಪಾರ್ಟ್, ಅನದರ್ ಒನ್ ಈಸ್ ದ ಬೇಸಿಕ್ ಪಾರ್ಟ್. ಓಕೆ, ದ ವಿಜುವಲ್ ಪಾರ್ಟ್ ರೆಫರ್ಸ್ ಟು ದ ಮೆಥಡ್ ಯೂಸ್ ಟು ಕ್ರಿಯೇಟ್ ದ GUI. ಇಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ ನಾವು ಯೂಸ್ ಮಾಡ್ಕೊಂಡು ಅದಕ್ಕೆ ಡೆವಲಪ್ ಮಾಡೋದ್ರಿಂದ ಇದನ್ನು ವಿಜುವಲ್. ಸೊ ವಿಜುವಲ್ ಅಂತ ಅಂದರೆ ಏನಾಗುತ್ತೆ, ನಮಗೆ ಯಾವಾಗಲೇ ಆಗಲಿ ವಿಜುವಲೈಸೇಷನ್ ತುಂಬ ಪರ್ಫೆಕ್ಟ್ ಆಗಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಸೊ ರೈಟಿಂಗಲ್ಲಿರೋದಕ್ಕಿಂತ ಇಮೇಜ್ ಮುಖಾಂತರ ಇದ್ರೆ ಏನಾಗುತ್ತೆ, ವಿಜುವಲೈಸೇಷನ್ ಇದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಬಂದು ಬೇಸಿಕ್. ದ ಬೇಸಿಕ್ ಪಾರ್ಟ್ ರೆಫರ್ಸ್ ಟು ದ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಬೇಸಿಕ್ ಇಸ್ ದ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಿಗಿನರ್ಸ್ ಆಲ್ ಪರ್ಪಸ್ ಆಫ್ ಸಿಂಬಾಲಿಕಲ್ ಇನ್ಸ್ಟ್ರಕ್ಷನ್ ಕೋಡ್. ಆ ಲ್ಯಾಂಗ್ವೇಜು ಸಿಂಪಲ್ ಲ್ಯಾಂಗ್ವೇಜ್, ಎಂಥವ್ರಿಗೂ ಅರ್ಥ ಆಗುತ್ತೆ. ಅವೆರಡೂ ಕಂಬೈನ್ ಮಾಡ್ಕೊಂಡಿರೋಂಥ ಲ್ಯಾಂಗ್ವೇಜ್ ಯಾವುದು, ವಿಜುವಲ್ ಬೇಸಿಕ್. ಅವೆರಡನ್ನೂ ಸೇರಿಸಿ ಹಾಗಾಗಿ ನಾವು ಇದನ್ನು ವಿಜುವಲ್ ಬೇಸಿಕ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು ಲೆಟ್ಸ್ ವಿ ನೋ ಅಬೌಟ್ ದ ವಿಜುವಲ್ ಬೇಸಿಕ್. ಓಕೆ, ವಿಜುವಲ್ ಬೇಸಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಎ ವಿಜುವಲ್ ಬೇಸಿಕ್ ಈಸ್ ಈಸಿ ಟು ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ವಿತ್ ವಿಜುವಲ್ ಬೇಸಿಕ್ ಯು ಕ್ಯಾನ್ ಡೆವಲಪ್ ವಿಂಡೋ ಬೇಸ್ಡ್ ಅಪ್ಲಿಕೇಶನ್ ಆ್ಯಂಡ್ ಗೇಮ್ಸ್. ಓಕೆ, ಇಟ್ಸ್ ಎ ಈಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ ಮತ್ತು ಗೇಮ್ಸ್ನ ನಾವು ಡೆವಲಪ್ ಮಾಡೋದಕ್ಕೆ ಮತ್ತು ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡೋದಕ್ಕೆ ನಾವು ವಿಜುವಲ್ ಬೇಸಿಕ್ನ ನಾವು ಯೂಸ್ ಮಾಡ್ತೀವಿ. ಹಾಗೆ ಇಟ್ ಈಸ್ ಎ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವು ಎವಾಲ್ವ್ ಫ್ರಮ್ ಅರ್ಲಿಯರ್ ಡಾಸ್ ವರ್ಷನ್. ಓಕೆ, ಏನು ಡಾಸ್ ವರ್ಷನ್ ಬೇಸಿಕ್ ಅಂತ ಏನು ಹೇಳಿದ್ವಿ ಲಾಸ್ಟ್ ಸ್ಲೈಡಲ್ಲಿ, ಸೊ ಅದನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿರೋವಂಥದ್ದು ಯಾವುದು, ವಿಜುವಲ್ ಬೇಸಿಕ್. ನೆಕ್ಸ್ಟು ಇದು VB is a 3rd generation event driven programming language. ಇಲ್ಲಿ ಈವೆಂಟ್ ಡ್ರಿವನ್ ಪ್ರೋಗ್ರಾಮ್ ಅನ್ನೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಮೈಕ್ರೋಸಾಫ್ಟ್ ದಟ್ ಪ್ರೊವೈಡ್ಸ್ ಎ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಮಗೆಲ್ಲ ಗೊತ್ತಿದೆ ಮೈಕ್ರೋಸಾಫ್ಟು GUI ಬೇಸ್ಡ್ ಅಪ್ಲಿಕೇಶನ್ ಅಂತೇಳಿ, ವಿಚ್ ಅಲೋಸ್ ಪ್ರೋಗ್ರಾಮಿಂಗ್ ಟು ಮಾಡಿಫೈ
ಕೋಡ್ ಬೈ ಸಿಂಪಲ್ ಡ್ರ್ಯಾಗಿಂಗ್ ಆ್ಯಂಡ್ ಡ್ರಾಪ್ ಆಬ್ಜೆಕ್ಟ್ಸ್. ನಮಗೆ ಗೊತ್ತು ಡ್ರಾಪ್ ಆ್ಯಂಡ್ ಡ್ರ್ಯಾಗ್ ಆಬ್ಜೆಕ್ಟ್ಸ್ನ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ಡಿಫೈನ್ ದೇರ್ ಬಿಹೇವಿಯರ್ ಆ್ಯಂಡ್ ಅಪಿಯರೆನ್ಸ್. ಸೊ ಅಲ್ಲಿ ಅದ್ರ ಬಿಹೇವಿಯರ್ ಮತ್ತು ಅಪಿಯರೆನ್ಸ್ನ ನಾವು ಚೇಂಜ್ ಮಾಡ್ಬೋದು. ಕಲರಿಂಗ್ ಆಗಿರ್ಬೋದು, ಮೂಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಚೇಂಜ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಾವು ಯಾವುದೇ ಒಂದು ವಿಜುವಲ್ ಬೇಸಿಕ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ನೋ ಅಬೌಟ್ ಸಮ್ ಕಾನ್ಸೆಪ್ಟ್ಸ್ ಯೂಸ್ಡ್ ಇನ್ ವಿಜುವಲ್ ಬೇಸಿಕ್. ಫಸ್ಟ್ ಒನ್ is the application. So an application is a collection of objects that work together accomplish something useful. ಓಕೆ, ಒಂದು ಅಪ್ಲಿಕೇಶನ್ ಅನ್ನೋದು ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆಗಿರುತ್ತೆ ಯಾವುದಾದ್ರೂ ಒಂದು ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ. ಇನ್ ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ ಈಸ್ ಕಾಲ್ಡ್ ಎಸ್ ಪ್ರಾಜೆಕ್ಟ್. ಇಲ್ಲಿ ನಾವು ಅಪ್ಲಿಕೇಶನ್ ಒಂದು ಪ್ರಾಜೆಕ್ಟ್ ಅಂತ ಕರಿತೀವಿ. ಯಾಕಂತ ಅಂತಂದರೆ ನಮಗೆ ಗೊತ್ತಿದೆ ಏನಾದರೂ ಒಂದು ವರ್ಕ್ನ ಪ್ರಾಬ್ಲಮ್ನ ಸ್ಮಾಲೆಸ್ಟ್ ಇರೋದನ್ನ ಪ್ರಾಬ್ಲಮ್ ಅಂತ ಕರಿತೀವಿ. ಅದೇ ಕಾಂಪ್ಲೆಕ್ಸ್ ಆಗಿರುವಂಥ ಪ್ರಾಬ್ಲಮ್ಸ್ನ ನಾವು ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಂಪ್ಲೆಕ್ಸ್ ಆಗಿರೋದ್ರಿಂದ ನಂಬರ್ ಆಫ್ ಸ್ಟೆಪ್ಸ್ ಬೇಕಾಗತ್ತೆ. ಓಕೆ, ಅವಾಗ ನಾವು ಅದನ್ನು ಏನಂತ ಕರಿತೀವಿ, ನಾವು ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ರೈಲ್ವೆ ರಿಸರ್ವೇಷನ್ ಆಗಿರ್ಬೋದು, ಓಕೆ, ಬ್ಲಡ್ ಬ್ಯಾಂಕಿಂಗ್ ಆಗಿರ್ಬೋದು, ಸೊ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಆಗಿರ್ಬೋದು. ಸೊ ಅಲ್ಲೆಲ್ಲ ನಾವು ವಿ ಆರ್ ಯೂಸಿಂಗ್ ದ ಕಂಪ್ಯೂಟರ್ಸ್. ಸೊ ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಅಂದರೆ ಆ ಪರ್ಟಿಕ್ಯುಲರ್ ಥೀಮ್ನ ನಾವೆಲ್ಲ ಏನು ಮಾಡ್ತೀವಿ, ಯೂಸ್ ಮಾಡ್ಕೊತೀವಿ ಅಲ್ವಾ. ರಿಸರ್ವೇಷನ್ ಅಂತ ಅಂದರೆ ಏನು? ಸೊ ಫಾರ್ ಎಕ್ಸಾಂಪಲ್ ರೈಲ್ವೆ ರಿಸರ್ವೇಷನ್ ಅಂತ ತೊಗೊಂಡಾಗ ಟ್ರೈನ್ನ ಸ್ಲಾಟ್ಸ್ನ ಡಿಸ್ಪ್ಲೇ ಮಾಡಬೇಕಾಗತ್ತೆ. ನೆಕ್ಸ್ಟು ಬುಕ್ಕಿಂಗ್ನ ಮಾಡ್ತೀವಿ, ಕ್ಯಾನ್ಸಲೈಸೇಷನ್ ಮಾಡಬೇಕಾಗತ್ತೆ, ಟ್ರೈನ್ ಅಪಿಯರೆನ್ಸ್ನ ಕೊಡಬೇಕಾಗತ್ತೆ, ಎಷ್ಟು ಸೀಟ್ ಅಲಾಟ್ಮೆಂಟು ಎಲ್ಲ ಇರುತ್ತೆ. ಒಂದಕ್ಕೊಂದು ಇಂಟರ್ಲಿಂಕಿಂಗ್ ಇರುತ್ತೆ. ಸೊ ಡೈರೆಕ್ಟಾಗಿ ಅದನ್ನು ಸಾಲ್ವ್ ಮಾಡೋದಕ್ಕಾಗಲ್ಲ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ತೊಗೊಂಡು ಅಲ್ಲಿ ಏನು ಮಾಡ್ತೀವಿ, ಅದನ್ನು ಅದನ್ನು ಪ್ರಾಜೆಕ್ಟ್ ಅಂತ ಕರಿತೀವಿ. ಅಲ್ಲಿ ಒಂದೇ ಒಂದು ಇರೋಲ್ಲ ಕಾನ್ಸೆಪ್ಟ್, ನಂಬರ್ ಆಫ್ ಕಾನ್ಸೆಪ್ಟ್ಸ್ ಇರುತ್ತೆ. ಹಾಗಾಗಿ ಅದನ್ನು ಪ್ರಾಜೆಕ್ಟ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ಅಪ್ಲಿಕೇಶನ್ನ ನಾವೇನಂತ ಕರಿತೀವಿ, ವಿಜುವಲ್ ಬೇಸಿಕಲಿ ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಹಾಗಾಗಿ ಅಲ್ಲಿ ಆಬ್ಜೆಕ್ಟ್ ಅಂತ ಒಂದು ವರ್ಡ್ನ ತಿಳ್ಕೊಂಡ್ವಿ. ಓಕೆ, ಆ ಆಬ್ಜೆಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, so an object is a type of interface element or a piece of software that has properties and function that can be manipulated. ಅಂದರೆ ಆಬ್ಜೆಕ್ಟ್ ಅಂದರೆ ಈ ಇಂಟರ್ಫೇಸ್ ಅಂದರೆ ಟೈಪ್ ಆಫ್ ಇಂಟರ್ಫೇಸ್. ಓಕೆ, ಎ ಪೀಸ್ ಆಫ್ ಸಾಫ್ಟ್ವೇರ್ ಆಗಿರುತ್ತೆ. ಅದಕ್ಕೆ ಏನಿರುತ್ತಪ್ಪ ಅಂದರೆ ಪ್ರಾಪರ್ಟೀಸ್, ಫಂಕ್ಷನ್ಸ್ ಇರುತ್ತೆ. ಅದನ್ನು ನಾವು ಏನು ಮಾಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು. ಇನ್ ವಿ ದ ಫಾರ್ಮ್ ಇಟ್ ಸೆಲ್ಫ್ ಹ್ಯಾಸ್ ಎನ್ ಆಬ್ಜೆಕ್ಟ್. ಸೊ ಅಲ್ಲಿ ಏನು ನಾವು ಕಾಣಿಸ್ತೀವಿ, ವಿಜುವಲ್ ಬೇಸಿಕಲ್ ಫಾರ್ಮ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಯು ಕ್ಯಾನ್ ಮೂವ್, ರೀಸೈಸ್, ಕಸ್ಟಮೈಸ್ ಆಬ್ಜೆಕ್ಟ್ ಬೈ ಸೆಟ್ಟಿಂಗ್ ದೇರ್ ಪ್ರಾಪರ್ಟಿ. ಇನ್ನು ಜನರಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಬಿದು ಬಿಟ್ಟು ನಾನು ಒಂದು ಆಬ್ಜೆಕ್ಟ್ಗೆ ಎಕ್ಸಾಂಪಲ್ ವಿಂಡೋ ತೊಗೊತೀನಿ. ವಿಂಡೋ ಬೇಸ್ಡ್ ಅಪ್ಲಿಕೇಶನಲ್ಲಿ ಎಲ್ಲರೂ ನೋಡಿರ್ತೀರ ವಿಂಡೋ ಸ್ಕ್ರೀನ್ನ. ಆ ವಿಂಡೋ ಈಸ್ ಎನ್ ಆಬ್ಜೆಕ್ಟ್. ಓಕೆ, ಇಟ್ ಹ್ಯಾಸ್ ಎ ಪ್ರಾಪರ್ಟಿ, ಸೈಜ್, ಕಲರ್, ಪೊಸಿಷನ್ ಆನ್ ದ ಸ್ಕ್ರೀನ್. ಆ ವಿಂಡೋಸ್ನ ಸೈಜ್ನ ನಾವು ಚೇಂಜ್ ಮಾಡ್ಬೋದು. ಸೊ ನೋಟ್ ಪ್ಯಾಡ್ ನೋಡಿರ್ತೀರ, ವರ್ಡ್ ಪ್ಯಾಡ್ ನೋಡಿರ್ತೀರ, ಅವೆಲ್ಲ ಏನಾಗಿರುತ್ತೆ, ಅದನ್ನು ಮೂವ್ ಮಾಡ್ಬೋದು. ಅದರಲ್ಲಿರೋಂಥ ಡಾಕ್ಯುಮೆಂಟ್ಗೆ ಕಲರ್ ಮಾಡ್ಬೋದು, ಸ್ಕ್ರೀನ್ ಪೊಸಿಷನ್ನ ಚೇಂಜ್ ಮಾಡ್ಬೋದು. ಹಾಗೆ ದ ವಿಂಡೋ ಹ್ಯಾಸ್ ಎ ಫಂಕ್ಷನ್ ಆಲ್ಸೋ ಕಾಲ್ಡ್ ಮೆಥಡ್ಸ್. ಓಕೆ, ಅದಕ್ಕೆ ಒಂದು ಫಂಕ್ಷನ್ಸ್ ಇರುತ್ತೆ. ಮೂವ್ ಮಾಡ್ತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ತೀವಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀವಿ, ಓಪನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಅದನ್ನು ಏನಂತ ಕರಿತೀವಿ ನಾವು, ಮೆಥಡ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ನ ತೊಗೊಂಡಾಗ ಅಪ್ಲಿಕೇಶನಲ್ಲಿ ಏನಿರುತ್ತಪ್ಪ ಅಂದರೆ ಆಬ್ಜೆಕ್ಟ್ಸ್ ಇರುತ್ತೆ. ಆಬ್ಜೆಕ್ಟ್ಗೆ ಅದರದ್ದೇ ಆದಂತಹ ವಿ ಕ್ಯಾನ್ ಸೆಟ್ ದ ಫಂಕ್ಷನ್ಸ್ ಆ್ಯಂಡ್ ದ ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್ನ ಮತ್ತು ಫಂಕ್ಷನ್ಸ್ನ ನಾವೇನು ಮಾಡ್ಕೋಬೋದು, ಸೆಟ್ ಮಾಡಿಕೊಂಡಾಗ ನಾವು ಪ್ರಾಜೆಕ್ಟ್ನ ಡೆವಲಪ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಅದು ಮಾಡೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇನ್ನೂ ಗೊತ್ತಾಗಬೇಕಾಗತ್ತೆ. ಅದನ್ನು ಕ್ಲೈಂಟ್ ಸರ್ವರ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಓಕೆ, ನಮಗೆ ಗೊತ್ತಿದೆ. ಸೊ ಸರ್ವರ್ ಸಿಸ್ಟಮ್ಸ್ ಅಂತ ಇದೆ, ಕ್ಲೈಂಟ್ ಸಿಸ್ಟಮ್ಸ್ ಅಂತ ಇದೆ. ಓಕೆ, ಸರ್ವರ್ ಸಿಸ್ಟಮ್ನ ನಾವು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಕ್ಲೈಂಟ್ಸ್ ಆರ್ ನಥಿಂಗ್ ಬಟ್ ಮಿನಿ ಕಂಪ್ಯೂಟರ್ಸ್ ಆರ್ ಇಂಡಿವಿಜುವಲ್ ಕಂಪ್ಯೂಟರ್ಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಇಲ್ಲಿ ನಮಗೆ ಈ ಡಯಾಗ್ರಾಮಲ್ಲಿ ಕಾಣಿಸ್ತಾ ಇದೆ, ಕ್ಲೈಂಟ್ ಕ್ಯಾನ್ ಸೆಂಡ್ ದ ರಿಕ್ವೆಸ್ಟ್ ಟು ದ ಸರ್ವರ್. ಯಾವುದಾದ್ರೂ ಒಂದು ಕ್ವೈರಿನ ಸರ್ವರ್ಗೆ ಕಳಿಸಿದ್ರೆ ಸರ್ವರ್ ಏನು ಮಾಡತ್ತೆ, ಆ ಕ್ಲೈಂಟ್ನ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಒನ್ಸ್ ಅಗೇನ್ ದೇ ಸೆಂಡ್ ದ ರೆಸ್ಪಾನ್ಸ್ ಟು ಕ್ಲೈಂಟ್. ಓಕೆ, ಮತ್ತೆ ಕ್ಲೈಂಟ್ಗೆ ಏನು ಮಾಡುತ್ತೆ, ಸೊ ಇನ್ಫಾರ್ಮೇಷನ್ನ ಏನು ಮಾಡುತ್ತೆ, ರೀಸೆಂಡ್ ಮಾಡುತ್ತೆ. ಸೊ ಅದನ್ನೇ ನಾವು ದ ಕ್ಲೈಂಟ್ ಸರ್ವರ್ ಕಂಪ್ಯೂಟಿಂಗ್ ಆರ್ ನೆಟ್ವರ್ಕಿಂಗ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ that partition tasks or workloads between server providers, servers and service requesters called clients ಅಂತ ಕರಿತೀವಿ. ಅಂದರೆ ಇದನ್ನು ಡಿಸ್ಟ್ರಿಬ್ಯೂಟೆಡ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಅಂತ ಕರಿತೀವಿ. ಯಾಕೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಎಲ್ಲ ಏರಿಯಾದಲ್ಲೂ. ಓಕೆ, ಹಾಗಾಗಿ ಅದನ್ನು ಏನು ಸರ್ವಿಸ್ನ ತೊಗೊಳ್ತೀವಿ ಅದನ್ನು ಸರ್ವರ್ಸ್ ಅಂತ ಕರಿತೀವಿ. ಸರ್ವಿಸ್ ರಿಕ್ವೆಸ್ಟರ್ಸ್ ನಾವೇನು ಮಾಡ್ತೀವಿ, ರಿಕ್ವೆಸ್ಟ್ನ ಕಳಿಸ್ತೀವಿ ಸರ್ವರ್ಸ್ಗೆ, ಅವ್ರನ್ನ ಏನಂತ ಕರಿತೀವಿ ನಾವು,
ಕ್ಲೈಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸರ್ವರ್ ಮಿಷಿನ್ ಈಸ್ ಎ ಹೈ ಪರ್ಫಾರ್ಮೆನ್ಸ್ ಹೋಸ್ಟ್, ಹೇಳಿದೆ ಇಟ್ಸ್ ಎ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ ದಟ್ ಈಸ್ ರನ್ನಿಂಗ್ ಒನ್ ಆರ್ ಮೋರ್ ಸರ್ವರ್ ಪ್ರೋಗ್ರಾಮ್ಸ್ ವಿಚ್ ಶೇರ್ಸ್ ಇಸ್ ರಿಸೋರ್ಸಸ್ ವಿತ್ ಕ್ಲೈಂಟ್. ಕ್ಲೈಂಟ್ಸ್ ಜೊತೆಗೆ ಏನು ಮಾಡಿರುತ್ತೆ, ಅದರ್ ರಿಸೋರ್ಸಸ್ನ ಏನು ಮಾಡಿರುತ್ತೆ, ಶೇರ್ ಮಾಡಿರುತ್ತೆ. ಸೊ ವಿಜುವಲ್ ಬೇಸಿಕ್ ಅಲೋ ಟು ಕ್ರಿಯೇಟ್ ಎ ಫ್ರಂಟ್ ಎಂಡ್ ಪೋರ್ಷನ್ ಆಫ್ ಕ್ಲೈಂಟ್ ಸರ್ವರ್ ಅಪ್ಲಿಕೇಶನ್. ಸೊ ಈ ವಿಜುವಲ್ ಬೇಸಿಕ್ ಏನು ಮಾಡುತ್ತಪ್ಪ ಅಂದರೆ ಆ ಕ್ಲೈಂಟ್ ಸರ್ವರ್ ಅಪ್ಲಿಕೇಶನ್ಸ್ನ ಏನು ಡೆವಲಪ್ ಮಾಡ್ತೀವಿ ಅದಕ್ಕೆ ಫ್ರಂಟ್ ಎಂಡಲ್ಲಿ ಡಿಸೈನ್ ಮಾಡೋದಕ್ಕೆ. ನೋಡಿ, ಬ್ಯಾಕ್ ಎಂಡ್ ಅಂತ ನಾವು ಕೆಲವೊಂದು ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ಕೊತೀವಿ, ಫ್ರಂಟ್ ಎಂಡ್ ಅಂತ ಹೇಳಿ ಕೆಲವೊಂದು ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ಕೊತೀವಿ. ಯಾವ್ದಾದ್ರು ಒಂದು ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡಬೇಕಾದ್ರೆ ಈ ಫ್ರಂಟ್ ಎಂಡ್ ಯಾವಾಗಲೂ ಏನಾಗಿರಬೇಕು, ಅದರ ಮಾಡೋವಂತಹ ಫಾರ್ಮ್ ಡಿಸೈನಿಂಗು ತುಂಬ ನೀಟಾಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಮತ್ತು ಕೋಡಿಂಗು ಕರೆಕ್ಟಾಗಿರಬೇಕು. ಸೊ ಬ್ಯಾಕ್ ಎಂಡಲ್ಲಿ ನಮಗೆ ಆ ಡಿಸೈನ್ ಕಾಣಿಸೋದಿಲ್ಲ, ಬಟ್ ಡೇಟಾ ಸ್ಟೋರೇಜ್ ಆಗುತ್ತೆ. ಅದಕ್ಕೆ ಬೇರೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ಕೊತೀವಿ. ಸೊ ಫ್ರಂಟ್ ಎಂಡ್ನ ಡಿಸೈನ್ ಮಾಡೋದಕ್ಕೆ ನಾವು ಬೇರೆ ಅದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ಕೊತೀವಿ. ಹಾಗೆ ಈ ವಿಜುವಲ್ ಬೇಸಿಕ್ ಅಲೋ ಟು ಕ್ರಿಯೇಟ್ ಎ ಫ್ರಂಟ್ ಎಂಡ್ ಪೋರ್ಷನ್ ಆಫ್ ಕ್ಲೈಂಟ್ ಸರ್ವರ್ ಅಪ್ಲಿಕೇಶನ್. ಈ ಕ್ಲೈಂಟ್ ಸರ್ವರ್ ಅಪ್ಲಿಕೇಶನ್ಸಲ್ಲಿ ನಾವು ಫ್ರಂಟ್ ಎಂಡ್ ಡಿಸೈನ್ ಮಾಡ್ಕೊಳೋದಕ್ಕೆ ವಿಬಿನ ಯೂಸ್ ಮಾಡ್ಕೊತೀವಿ. ಆ್ಯಂಡ್ ಅಪ್ಲಿಕೇಶನ್ ಸರ್ವರ್ ಈಸ್ 3 ಟೈರ್ ಕ್ಲೈಂಟ್ ಸರ್ವರ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದು ನೆಟ್ವರ್ಕ್ ಕಾನ್ಸೆಪ್ಟ್ಸಲ್ಲಿ ಬರುತ್ತೆ 3 ಟೈರ್ ಕ್ಲೈಂಟ್ ಸರ್ವರ್ ಅಪ್ಲಿಕೇಶನ್ಸ್ ಅಂತ. ಸೊ ಅಲ್ಲೂ ಸಹ ನಾವು ಯಾವುದನ್ನು ಯೂಸ್ ಮಾಡ್ಕೊತೀವಿ, ನಾವು ವಿಜುವಲ್ ಬೇಸಿಕ್ನ ನಾವು ಯೂಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟು ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್. ನಾನು ಹೇಳಿದೆ, ಸೊ ವಿಜುವಲ್ ಬೇಸಿಕ್ ಈಸ್ ಆನ್ 3rd ಜನರೇಷನ್ ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಅಂತ. While using an application, a user normally perform actions such as pressing a key, clicking a mouse, selecting a checkbox. A list of items such as are known as events. ನೋಡಿ, ಯಾವುದೇ ಒಂದು ನಾವು ಅಪ್ಲಿಕೇಶನ್ನ ನಾರ್ಮಲ್ ಆಗಿ ನಾವು ವಿಂಡೋ ಬೇಸ್ಡ್ ಅಪ್ಲಿಕೇಶನ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕೀಬೋರ್ಡಲ್ಲಿ ಕೀ ಪ್ರೆಸ್ ಮಾಡ್ತೀವಿ, ಓಕೆ. ಮೌಸಲ್ಲಿ ನಾವೇನು ಮಾಡ್ತೀವಿ, ಕ್ಲಿಕ್ನ ಯೂಸ್ ಮಾಡ್ತೀವಿ. ಕೆಲವೊಂದು ಚೆಕ್ ಬಾಕ್ಸಲ್ಲಿ ಲಿಸ್ಟ್ ಆಫ್ ಐಟಮ್ಸ್ನ ನಾವೇನು ಮಾಡ್ಕೋಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂತಹ ಆ್ಯಕ್ಷನ್ಸ್ನ ನಾವೇನಂತ ಕರಿತೀವಿ, ಈವೆಂಟ್ಸ್ ಅಂತ ಕರಿತೀವಿ, ಓಕೆ. ಹಾಗಾಗಿ ಸೊ ನೋಡಿ, ಈ ಒಂದು ಈವೆಂಟ್ಗೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್, ದ ಸ್ಟೇಟ್ಮೆಂಟ್ಸ್ ನಾಟ್ ಎಕ್ಸಿಕ್ಯೂಟ್ ಇನ್ ದ ಸೀಕ್ವೆನ್ಸ್ ಇನ್ ವಿಚ್ ದೇ ಆರ್ ರಿಟರ್ನ್. ಓಕೆ, ನಾವು ಬರೆದಿರೋ ಥರ ಏನಾಗುತ್ತೆ, ಈವೆಂಟ್ಸ್ ಎಕ್ಸಿಕ್ಯೂಟ್ ಆಗಲ್ಲ. ದರ್ ಎಕ್ಸಿಕ್ಯೂಟೆಡ್ ವೆನ್ ದ ಕರಸ್ಪಾಂಡಿಂಗ್ ಈವೆಂಟ್ ಅಕರ್ಸ್. ಸೊ ಯಾವ ಈವೆಂಟ್ ಅಕ್ಕರ್ ಆಗುತ್ತೋ ಅದು ಮಾತ್ರನೇ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ಸ್ ಏನಾಗುತ್ತೆ, ಹಾಗೆ ಇರುತ್ತೆ. ಇನ್ ದ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇನ್ ದ ಗಿವನ್ ಸಿನಾರಿಯೋ, ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಸಿನಾರಿಯೋ ಕ್ಲಿಕ್ಕಿಂಗ್ ಆನ್ ಎಂಡ್, ಇಲ್ಲಿ ಎಂಡನ್ನ ನಾವು ಕ್ಲಿಕ್ ಮಾಡ್ತಾ ಇದ್ವಿ. ಆ್ಯಂಡ್ ಡ್ರ್ಯಾಗ್, ಹೆಲ್ಪ್, ಕಂಟಿನ್ಯೂ ಆರ್ 4 ಡಿಫ್ರೆಂಟ್ ಈವೆಂಟ್ಸ್. 4 ಡಿಫ್ರೆಂಟ್ ಈವೆಂಟ್ಸ್ ಇದೆ. ಇದರಲ್ಲಿ ನಾವು ಡಿಬಗ್ ಮಾಡಿದಾಗ ಇನ್ನು 3 ಈವೆಂಟ್ಸು ಹಾಗೆ ಇರುತ್ತೆ. ಓನ್ಲಿ ಡಿಬಗ್ ಮಾತ್ರ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ಓಕೆ. ಬೇರೆ ಏನು ಬಟನ್ಸ್ ಇದೆ ಆರ್ ನಾಟ್ ಎಕ್ಸಿಕ್ಯೂಟೆಡ್. ಅದೇ ಇವಾಗ ಕಂಟಿನ್ಯೂನೇ ಸೀಕ್ವೆನ್ಸಲ್ಲಿ ಇದೆ ಅಂದ್ಕೊಳ್ಳಿ, ಕಂಟಿನ್ಯೂ, ಎಂಡ್, ಡಿಬಗ್, ಹೆಲ್ಪ್ ಅಂತ. ಸೊ ಕಂಟಿನ್ಯೂ ಫಸ್ಟ್ ಆಗಬೇಕು, ಆಮೇಲಿಂದ ಎಂಡು, ಡಿಬಗ್, ಹೆಲ್ಪ್ ಅಲ್ಲ, ಆಗಲ್ಲ. ಸೊ ನಾವು ಯಾವುದನ್ನ ಕ್ಲಿಕ್ ಮಾಡ್ತೀವೋ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ಸ್ ಬೇರೆ ಇರುವಂಥ 3 ಏನಾಗಿರುತ್ತೆ, ಹಾಗೆ ಉಳ್ಕೊಂಡಿರುತ್ತೆ, ಓಕೆ. ಸೊ ವೆನ್ ವಿ ಕ್ಲಿಕ್ ಎನಿ ಒನ್ ಆಫ್ ದೆಮ್, ಇಲ್ಲಿ ನೋಡಿ, ವೆನ್ ವಿ ಕ್ಲಿಕ್ ಎನಿ ಒನ್ ಆಫ್ ದ ದೆಮ್ ಇಟ್ ಎಕ್ಸಿಕ್ಯೂಟ್ ದ ಟಾಸ್ಕ್ ಅಸೋಸಿಯೇಟೆಡ್ ವಿತ್. ಓಕೆ, ಇದನ್ನು ನಾವು ಡಿಬಗ್ನ ಕ್ಲಿಕ್ ಮಾಡ್ತಾ ಇದ್ದೀವಿ ಅಂದರೆ ಡಿಬಗ್ಗೆ ಇರುವಂಥ ಸ್ಟೇಟ್ಮೆಂಟ್ಸ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಓಕೆ, ಅಸೋಸಿಯೇಟ್ ವಿತ್ ಇಟ್. whereas the statement associate with the other buttons are not executed. ಬೇರೆ ಬಟನ್ಸ್ಗೆ ಅಸೋಸಿಯೇಟ್ ಆಗಿರುವಂಥ ಕೋಡಿಂಗು ಎಕ್ಸಿಕ್ಯೂಟ್ ಆಗಲ್ಲ ಯಾವುದ್ರಲ್ಲಿ, ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗಲ್ಲಿ, ಓಕೆ. Any programming language which uses these events to run a specific portion of the program will be called event driven programming. ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಈ ಥರ ಈವೆಂಟ್ಸ್ನ ಯೂಸ್ ಮಾಡ್ಕೊಂಡಿರುತ್ತೋ ಅಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಈವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ದಿಸ್ ಇಸ್ ಎ ಗುಡ್ ಎಕ್ಸಾಂಪಲ್. ಗೇಮ್ಸ್ ಆರ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಆಫ್ ದೀಸ್ ಕೈಂಡ್ಸ್ ಆಫ್ ಅಪ್ಲಿಕೇಶನ್. Next, the geo-based programs are all developed using event-driven programming. The other technology used in contrast to event-driven programming is command-driven program. Okay, so geo-based programs are ಎಲ್ಲಾನು ಏನಾಗಿರುತ್ತೆ, ಕಾಮನ್ ಆಗಿ ಇವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರೋಗ್ರಾಮಿಂಗ್ ಇದೆ, ಕಮಾಂಡ್ ಡ್ರಿವನ್ ಪ್ರೋಗ್ರಾಮ್. ಅದು ಕಮಾಂಡ್ ಲೈನ್ ಆದರೂ ಹೇಳ್ಬೋದು, ಕಮಾಂಡ್ ಡ್ರಿವನ್ಗಿನ ಕಮಾಂಡ್ ಲೈನ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ವೇರ್ ಯೂಸಿಂಗ್ ಕಮಾಂಡ್ ಲೈನ್ ಇಂಟರ್ಫೇಸ್ ಎ ಯೂಸರ್ ಡಸ್ ಈಚ್ ಆ್ಯಂಡ್ ಎವ್ರಿ ಟಾಸ್ಕ್. ಪ್ರತಿಯೊಂದು ಟಾಸ್ಕ್ ಅನ್ನು ಬೈ ಯೂಸಿಂದ ಕಮಾಂಡಿಂದ ಕೊಡಬೇಕಾಗತ್ತೆ. ಟೈಪ್ಸ್ ಆಫ್ ಈವೆಂಟ್ಸ್: ಕೀಬೋರ್ಡ್ ಈವೆಂಟ್ಸ್, ಮೌಸ್ ಈವೆಂಟ್ಸ್ ಆ್ಯಂಡ್ ಪ್ರೋಗ್ರಾಮ್ ಈವೆಂಟ್ಸ್.
Keyboard events, when user press a key on the keyboard, VB generates some events called keyboard events. So keyboard event occurs for the controls that can receive inputs. Okay, the following are the keyboard events available in Visual Basic: the key down, the key up and key ASCII. ಯಾವುದೇ ಒಂದು ನಾವು ಕೀನ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಅದು ಕೀಬೋರ್ಡ್ ಇವೆಂಟ್ ಅಂತ ನಾವು ಕರಿತೀವಿ. ಕೀಬೋರ್ಡ್ ಇವೆಂಟ್ ಏನಾಗತ್ತೆ, ವರ್ಕ್ ಆಗತ್ತೆ. ಸೊ ನಾವು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಎ ಅಂತ ಒಂದು ಕೀನ ಪ್ರೆಸ್ ಮಾಡ್ತಾ ಇದೀವಿ ಅಂದಾಗ ಕೀ ಡೌನ್ ಅಂದ್ರೆ ಕೀ ಡೌನ್, ಕೀ ಅಪ್ ಅಂಡ್ ಕೀ ಆಸ್ಕಿ ಮೂರು ಈವೆಂಟ್ಸ್ ಏನಾಗುತ್ತೆ ಅಟ್ ಎ ಟೈಮ್ ಏನಾಗುತ್ತೆ ಎಕ್ಸಿಕ್ಯೂಟ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕೀ ಅಪ್ ಡೌನ್ ಅಂತ ಅಂದ್ರೆ ಪ್ರೆಸ್ ಮಾಡ್ತಾ ಇದೀವಿ, ಅಪ್ ಅಂದ್ರೆ ರಿಲೀಸ್ ಮಾಡ್ತಾ ಇದೀವಿ. ನೋಡಿ, ಕೀ ಡೌನ್ ಅಂದ್ರೆ ವೆನ್ ದ ಯೂಸರ್ ಪ್ರೆಸ್ ದ ಕೀ ಆನ್ ದ ಕೀಬೋರ್ಡ್. ಓಕೆ, ಕೀಬೋರ್ಡ್ ಅಲ್ಲಿ ಕೀನ ಪ್ರೆಸ್ ಮಾಡ್ತಾ ಇದೀವಿ ಮತ್ತೆ ಅದನ್ನ ರಿಲೀಸ್ ಮಾಡ್ಬೇಕು, ಅದನ್ನ ಕೀ ಅಪ್ ಅಂತ ಕರಿತೀವಿ. ನೆಕ್ಸ್ಟ್ ಕೀ ಆಸ್ಕಿ ಅಂದ್ರೆ ವೆನ್ ದ ಯೂಸರ್ ಪ್ರೆಸ್ ಅಂಡ್ ರಿಲೀಸ್ ಅನ್ ಆಸ್ಕಿ ಕೀ. ಯಾಕೆಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಗುನು ಏನಾಗಿರುತ್ತೆ, ಆಸ್ಕಿ 256 ಕ್ಯಾರೆಕ್ಟರ್ ಒಂದು 256 ನಂಬರ್ಸ್ ಇರುತ್ತೆ, ಒಂದೊಂದಕ್ಕೂ ಒಂದರದೇ ಆದಂತ. ಅದಕ್ಕೆ ನಾವು ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ ಕರಿತೀವಿ. ಅದರಲ್ಲಿ ಏನಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಆ ಎಗೆ ಏನ್ ರಿಲೇಟೆಡ್ ಆಗಿರುತ್ತೋ ಆ ಕೀ ಏನಾಗತ್ತೆ ಅಲ್ಲಿ ಜನರೇಟ್ ಆಗತ್ತೆ. ಸೊ ನೆಕ್ಸ್ಟ್ ಬಂದು ಮೌಸ್ ಈವೆಂಟ್ಸ್. ಸೊ ಮೌಸ್ ಈವೆಂಟ್ಸ್ ಅಕರ್ ವೆನ್ ಯೂಸರ್ ಪ್ರೆಸ್ ಅಂಡ್ ರಿಲೀಸ್ ಮೌಸ್ ಬಟನ್ಸ್. ಎಕ್ಸಾಂಪಲ್: click when the user press and release a mouse button. Double click when user press and releases again press and release a mouse button. Okay, again and again double click continuous ಆಗಿ ಮಾಡೋದನ್ನ ನಾವು ಡಬಲ್ ಕ್ಲಿಕ್ ಅಂತ ಕರಿತೀವಿ. ಮೌಸ್ ಡೌನ್ when the user press a mouse button. ಏನ್ ಪ್ರೆಸ್ ಮಾಡ್ತಾ ಇರ್ತೀವಿ ಅದನ್ನ ನಾವು ಮೌಸ್ ಡೌನ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಥರ್ಡ್ ಒನ್ ಪ್ರೋಗ್ರಾಮ್ ಈವೆಂಟ್ಸ್ ಅಂತ ಇದೆ. ಪ್ರೋಗ್ರಾಮ್ ಈವೆಂಟ್ಸ್ occurs when the user loads the program, open or close the form. ಸೊ ಪರ್ಟಿಕ್ಯುಲರ್ ಆಗಿ ಪ್ರೋಗ್ರಾಮ್ ಈವೆಂಟ್ಸ್ ಯಾವ ಪ್ರೋಗ್ರಾಮ್ ನ ಯೂಸ್ ಮಾಡ್ಕೊಂತಾ ಇದೀವೋ, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಬರೆಯುವಂತಹ ಕೋಡು ಮತ್ತೆ ಇವಾಗ ಮೌಸ್ ಅಪ್, ಮೌಸ್ ಕೀ ಚೇಂಜ್ ಆ ತರ ಬರುತ್ತೆ, ಅವನ್ನ ನಾವು ಪ್ರೋಗ್ರಾಮ್ ಈವೆಂಟ್ಸ್ ಅಂತ ಕರಿತೀವಿ. ಅದರ್ ದನ್ ಮೌಸು ಕೀಬೋರ್ಡ್ ಬಿಟ್ಟು ಪ್ರೋಗ್ರಾಮ್ ಅಲ್ಲಿನೇ ಫಾರ್ಮ್ಸ್ಗೆ ಕಮಾಂಡ್ ಬಟನ್ಸ್, ಲೇಬಲ್ ಬಟನ್ಸ್, ಟೆಕ್ಸ್ಟ್ ಬಾಕ್ಸ್ ಅಂತ ಇರುತ್ತೆ, ಅಲ್ಲಿ ನಾವು ಪ್ರೋಗ್ರಾಮ್ಸ್ ನ ಬರೀತೀವಿ. ಅದನ್ನ ನಾವೇನಂತ ಕರಿತೀವಿ, ಪ್ರೋಗ್ರಾಮ್ ಈವೆಂಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ difference between event driven programming over a command line programming. So event driven programming ಗೆ ಎಕ್ಸಾಂಪಲ್ GUI ಅಂತ ಕರಿತೀವಿ, ಅದೇ ಕಮಾಂಡ್ ಲೈನ್ ಪ್ರೋಗ್ರಾಮ್ ಗೆ ಎಕ್ಸಾಂಪಲ್ ಡಾಸ್ ಮತ್ತೆ ಯೂನಿಕ್ಸ್ ಅವೆರಡನ್ನ. ಸೊ ಇಲ್ಲಿ ಇಂಟರಾಕ್ಷನ್ಸ್ ಕಂಟ್ರೋಲ್ ಬೈ ದ ಯೂಸರ್ ಆಗಿರತ್ತೆ. ಸೊ ಕಮಾಂಡ್ ಲೈನ್ ಪ್ರೋಗ್ರಾಮಿಂಗ್ ಅಲ್ಲಿ ಇಂಟರಾಕ್ಷನ್ ಕಂಟ್ರೋಲ್ ಬೈ ದ ಸಿಸ್ಟಮ್ ಆಗಿರತ್ತೆ. ನೆಕ್ಸ್ಟ್ ಸಿಸ್ಟಮ್ ವೇಟ್ ಫಾರ್ ಯೂಸರ್ ಆಕ್ಷನ್ಸ್ ಅಂಡ್ ರಿಯಾಕ್ಟ್ಸ್. ಅದರಲ್ಲಿ ಇವೆಂಟ್ ಡ್ರಿವನ್ ಪ್ರೋಗ್ರಾಮಿಂಗ್ ಅಲ್ಲಿ ಏನಾಗಿರತ್ತೆ, ಸೊ ಸಿಸ್ಟಮ್ ವೇಟ್ ಮಾಡತ್ತೆ. ಆದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಯೂಸರ್ ರಿಕ್ವೈರ್ಡ್ ಇನ್ಪುಟ್ ಇಸ್ ನೀಡೆಡ್. ಇನ್ಪುಟ್ ಕೊಡೋವರೆಗೂ ಕಮಾಂಡ್ ಲೈನ್ ಅಲ್ಲಿ ನಾವು ವೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹಿಯರ್ ಆಲ್ ಕಮಾಂಡ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ಫಾರ್ಮ್ ಆಫ್ ಐಕಾನ್ಸ್ ಆರ್ ದೇರ್ ವಿಲ್ ಬಿ ಅಪಿಯರ್ಡ್ ಆನ್ ದ ಸ್ಕ್ರೀನ್. ಅಲ್ಲಿ ಸ್ಕ್ರೀನ್ ಮೇಲೆ ಇರೋದ್ರಿಂದ ನಮ್ಗೆ ಈಸಿಯಾಗಿ ನಾವು ಏನ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ಅದೇ ಕಮಾಂಡ್ ಲೈನ್ ಪ್ರೋಗ್ರಾಮ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ಆಪರೇಟ್ ಅಂಡ್ ಆರ್ ನಾಟ್ ಯೂಸರ್ ಫ್ರೆಂಡ್ಲಿ. ಪ್ರತಿಯೊಂದನ್ನು ರಿಮೆಂಬರ್ ಮಾಡ್ಕೋಬೇಕಾಗಿರತ್ತೆ, ಹಾಗಾಗಿ ಯೂಸರ್ ಫ್ರೆಂಡ್ಲಿ ಆಗಿರೋದಿಲ್ಲ. ನೆಕ್ಸ್ಟ್ ರಿಕ್ವೈರ್ಸ್ ಎಕ್ಸಾಕ್ಟ್ ಸಿಂಟ್ಯಾಕ್ಸ್ ವೆನ್ ಟೈಪಿಂಗ್ ದ ಕಮಾಂಡ್ಸ್. ಕರೆಕ್ಟ್ ಆಗಿ ಆ ಕಮಾಂಡ್ ನೇಮ್ ಗೊತ್ತಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡೋದು. ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಎಕ್ಸಿಟ್ ಅಂತ ಹೇಳ್ಬಿಟ್ಟು, ಈ ಎಕ್ಸೈಟ್ ಅದ್ ನೆನ್ಪಿಟ್ಕೊಂಡು ನಾವು ಹಾಗೆ ಕೊಡ್ಬೇಕು. ಮಿಸ್ ಆಗಿ ನಾವು ಸ್ಪೆಲ್ ಮಿಸ್ ಮಾಡಿದ್ರೆ ನಾವು ಎಕ್ಸಿಟ್ ಮಾಡೋದಕ್ಕೆ ಪ್ರೋಗ್ರಾಮ್ ಇಂದ ಸಾಧ್ಯನೇ ಇಲ್ಲ. ಆದ್ರೆ ಈವೆಂಟ್ ಡ್ರಿವನ್ ಪ್ರೋಗ್ರಾಮ್ ಇಲ್ಲಿ ಹಾಗಲ್ಲ, ಅಲ್ಲೇ ಕಾಣಿಸ್ತಾ ಇರುತ್ತೆ, ಇಲ್ಲಾಂದ್ರೆ ಇಂಟು ಮಾರ್ಕ್ ಇರುತ್ತೆ, ಅಲ್ಲಿಂದ ನಾವೇನ್ ಮಾಡ್ಬೋದು, ಪ್ರೋಗ್ರಾಮ್ಸ್ ನ ಎಕ್ಸಿಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕಮಾಂಡ್ ಮಸ್ಟ್ ಬಿ ರಿಮೆಂಬರ್ಡ್ ಇನ್ ಆರ್ಡರ್ ಟು ವರ್ಕ್ ಇಟ್ ಪಾಸಿಬಲ್. ಸೊ ವರ್ಕ್ ನ ನಾವು ಪಾಸಿಬಲ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಕಮಾಂಡ್ ನ ನಾವೇನ್ ಮಾಡ್ಕೋಬೇಕಾಗತ್ತೆ, ನೆನ್ಪ್ ಮಾಡ್ಕೋಬೇಕಾಗತ್ತೆ.